ದೇವಸ್ಥಾನದ ಸುತ್ತ ಸ್ವಚ್ಛತೆಗೆ ಆಗ್ರಹಿಸಿದ ಸ್ಥಳೀಯರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದ ಪಂಚಪೀಠಗಳಲ್ಲಿ ಒಂದಾದ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಸುತ್ತಮುತ್ತಲೂ ಸ್ವಚ್ಛತೆಗೆ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದರು. ದೇವಸ್ಥಾನ ಕಮಿಟಿ, ಪಂಚಾಯಿತಿ ಮತ್ತು ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಚರಂಡಿ ಮತ್ತು ಶೌಚಾಲಯದ ಸ್ವಚ್ಛತೆ ಕಣ್ಮರೆಯಾಗಿದೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಆದರೆ ಈ ಪ್ರಸಾದ ಮಾಡಿದ ಎಂಜಲು ಗಂಜಿಯನ್ನ ಚರಂಡಿಗೆ ಬಿಡುತ್ತಾರೆ. ಇದರಿಂದ ಗಬ್ಬುನಾಥ, ಸೊಳ್ಳೆಗಳ ಕಾಟಕ್ಕೆ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಇಲ್ಲಿನ ಅಕ್ಕಪಕ್ಕದ ಮನೆಗಳಲ್ಲಿರುವ ಕೆಲವರು ಈ ವಾಸನೆಯಿಂದ ಅನಾರೋಗ್ಯಕ್ಕೆ ಕೂಡ ಈಡಾಗಿದ್ದಾರೆ. ಇಲ್ಲಿನ ಶೌಚಾಲಯದ ಮಲಮೂತ್ರ ಗುಂಡಿಗಳು ತುಂಬಿ ಹೊರಬರುತ್ತವೆ. ಇದಕ್ಕೆ ಕಿಟಕಿ ಬಾಗಿಲು ಕೂಡ ಸರಿಯಾಗಿ ಇರುವುದಿಲ್ಲ. ಇದರ ಪರಿಣಾಮವಾಗಿ ನಮ್ಮ ಮಕ್ಕಳು ಮತ್ತು ನಾವು ಅನೇಕ ಬಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡಿದ್ದೇವೆ. ದಯವಿಟ್ಟು ಇದನ್ನು ಸ್ವಚ್ಛಗೊಳಿಸಿ ಎಂದು ಪ್ರೇಮ ಹಾಲಣ್ಣ ಸೇರಿದಂತೆ ಮತ್ತಿತರರು ಸ್ವಚ್ಛತೆಗೆ ಆಗ್ರಹ ಮಾಡಿದರು. ವರದಿ RH ಕೊಟ್ರೇಶ್. ಒಟ್ಟು ಎಲ್ಲ ತಾವು ಹೇಳ್ಕೊಂಡಿದ್ವಿ, ಗುಡಿಯಕ್ಕೆ ಹೋಗಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಲ್ಲಿ ಆ ಕಡೆ ಓಪನ್ ಮಾಡ ಅಂದ್ರೆ ಮಾಡಂಗಿಲ್ಲ. ಅವರು ಇಲ್ಲೆಲ್ಲ ಕಿಟಕಿಗಳು ಹೆಂಗೆ ಮಾಡ್ಯಾರ ಎಲ್ಲ ಓಪನ್ ಇದ್ದೆಲ್ಲ ಮ್ಯಾಗ ವಾಸನೆ. ಈ ಮನೆಗೆ ಒಂದು 7-8 ಮನೆಗೆ ಪೂರ್ತಿ ಅದ್ರಾಗ ವಾಸನೆ. ಸೊಳ್ಳಿನೂ ಫುಲ್ಲು ಸೊಳ್ಳಿ. ನಮ್ಮ ಹುಡ್ರಿಗೆ ಒಂದು 5-6 ಮಂದಿ ಆರಾಮಲ್ಲಂಗೆ ಆಗೈತಿ. ತೋರಿಸಿದ್ರು ಕೂಡ ಅದು ಆರಾಮಾಗಿಲ್ಲ ರೀ. ಅಲ್ಲ ಒಂದು ಸತಿ ಅಲ್ಲ 10 ಸತಿ ಹೇಳಿ ಬಂದು ಹೋಗಿ ಗುಡಿಯಕ್ಕೆ ಹೋಗಿ ಒಬ್ರು ತಲೆಗೆ ಹಾಕಂಗಿಲ್ರಿ. ಅಂತ ಇಲ್ಲಿ ಜರ್ನಲ್ ಹಂಗ ಬಿಟ್ಟಾರ, ಶೌಚಾಲಯಕ್ಕೆ ಹಂಗ ಜರ್ನಲ್ ಎಲ್ಲ ಬಿಟ್ಟಾರ. ಕತ್ರ ಈಗೆಲ್ಲ 7-8 ಕಿಟಕಿಗೆ ಏನು ಅದು ಸ್ವಚ್ಛತೆ ಇಲ್ಲ. ಎಲ್ಲ ಮ್ಯಾಲೆ ಎಲ್ಲ ಲ್ಯಾಟ್ರಿನ್ ಎಲ್ಲ ಮ್ಯಾಲೆ ಅರ್ಧ ಹಂಗ ಬರ್ತದೆ, ಮನೆಗಳಕ್ಕೆ ಬರ್ತದೆ ರೀ. ಒಂದು 15-25 ಮನೆ ಅದಾವ ಇಲ್ಲಿ. ಅನ್ನದ ಗಂಜಿ ಎಲ್ಲ ಹಂಗ ಬಿಟ್ಟಾರ. ಅನ್ನದ ಗಂಜಿ ಎಲ್ಲ ಕಲಿಯಾಕ್ ಬಿಟ್ಟಾರ. ಎಲ್ಲ ಹುಳ ಮ್ಯಾಲೆ ಮಳೆ ಬಂದಂದ್ರೆ ಎಲ್ಲ ಒಳಕ್ಕೆ ಹೋಗವು. ಒಂದು 20-30 ಆರಾಮಿಲ್ದಂಗೆ ಆದಾಗದ ಜನಗಳಿಗೆ. ಇಲ್ಲಿ ಓಡಾಡಂಗಿಲ್ಲ ರೀ, ವಾಸನೆ ಕುತ್ಕೊಳಂಗಿಲ್ಲ ಮನೆಗಳ್ತಾಗ. ಅಷ್ಟು ವಾಸನೆ ಸ್ಮೆಲ್ ಬರ್ತೈತಿ. ಈ ದೊಡ್ಡ ಇದು ಹಿಂಗೆ ಹಾಕತ್ರಿ. ಎಲ್ಲ ಅವ್ರು ಹೇಳಿ ಕಿವಾಗ ಹಾಕ್ಯನಂಗಿಲ್ಲ. ಮ್ಯಾಲೆ ಇವತ್ತು ಹೋಗಿಬಿಡ್ತಾರ. ನೀರೆಲ್ಲ ಅದೇನು ಒಳಕ್ಕೆ ಹೋಗೋದಿಲ್ಲ, ಅದೇನಿಲ್ಲ. ಅದು ಶೌಚಾಲಯ ಅಂದ್ರೆ ಎಲ್ಲ ಮ್ಯಾಲೆ ಉಪ್ಪು ಕರಿತೈತೆ. ಅದು ಬರೀ ಹುಳ ಬರ್ತಾವು. ಎಲ್ಲ ರಿಸೀಸ್ ಮಾಡಿದ್ದು ಅದು ಬೇದಿ ಮಾಡಿದ್ದೆಲ್ಲ ಕಡಿಗೆ ಬರ್ತೈತಿ. ಅದು ನೀಟಾಗಿ ಮಾಡಿಲ್ಲ. ಅದಕ್ಕೆ ಬಾರಿ ಸೊಳ್ಳೆ. ಎಷ್ಟು ದಿನ ಸೆಟ್ಟಿಂಗ್ ಐತಮ್ಮ? ಭಾಳ ದಿನ ಬಂದೀವಿ, ಅವ್ರು ಮಾಡ್ತೀವಿ ಅಂತಾರೆ. ಮತ್ತೆ ಅದು ಎಲ್ಲ ಭಾಳ ಜನ ಬಂದಾಗೆಲ್ಲ ತುಂಬಿ ಹರಿತೈತಿ. ಅದು ಕಡಿಗೆ ಬರ್ತೈತಿ. ಕ್ಲೀನ್ ಮಾಡ್ತೀವಿ ಅಂತಾರೆ, ಅದು ಕ್ಲೀನ್ ಆಗೋದಿಲ್ಲ. ನಿಂತ್ಕೊಂತೈತಿ ಇಲ್ಲಿ ಮನೆ ಮುಂದೆ. ವಾಸನೆ, ಗಲೀಜು, ಕಾಯಿಲೆ ಕಚಾಲೆಗಳು ಬರ್ತಾವ ನೋಡ್ರಿ ಸರ್. ಗಂಜಿ ಪೂರ ಅಲ್ಲೆಲ್ಲ ಹೇಳಿವೆ. ನಾವು ಅದನ್ನ ತೆಗಿಸಿ ಪೈಪ್ ಹಾಕ್ತೇವೆ ಅಂತಾರೆ. ಅದನ್ನೂ ಪೈಪ್ ಹಾಕಲ್ಲ. ಆಮೇಲೆ ಅದಷ್ಟು ಬಾಲ್ದೊಳ ಮಳೆ ಬಂತಂದ್ರೆ ಎಲ್ಲ ಮ್ಯಾಕ್ ಬರ್ತಾವೆ. ನಾವು ಹೆಂಗೆ ಜೀವನ ಮಾಡಕ್ಕೆ ಹೇಳೋಣ? ಸೊಳ್ಳಿಗಳು ಬೇರೆ ಅವಂಗ ವಾಸ್ತಿಕೊಂದು ಎಲ್ಲರೂ ಮೂಗು ಮುಚ್ಚಿಕೊಂಡು ಅಡ್ಡಾಡ್ತಾರೆ. ನಾವು ಬಂಡ್ರಗತ್ತಿಗೆ ಬಾ ಮಾಡ್ತಾವೆ ನೋಡಿ. ನಾವು ಮೂಗ ಮುಚ್ಕೊಂಡು ಅದನ್ನು ಇದಾಗಿಬಿಟ್ಟಿವಿ. ನಾವೆಲ್ಲ ಅಲ್ಲಿ ಗಟ್ಟಿಮುಟ್ಟಾಗಿ ನಿಂತ್ಬಿಟ್ಟಿವಿ. ಎಲ್ಲರಿಗೂ ವಾಸನೆ ಬರ್ತೈತಿ, ನಾವು ವಾಸನೆ ಬರಲ್ಲ ಅಂತ ನಾವೆಲ್ಲ ಗಟ್ಟಿ ಆಗಿಬಿಟ್ಟಿವಿ. ಹೇಳಿ ಸಾಕಾಗೈತೆ ನಮಗೆಲ್ಲ. ಹೆಂಗೆ ಮಾಡಕ್ಕೆ ಹೇಳೋಣ? ನಾವು ಜೀವನ ಹೆಂಗೆ ಮಾಡಕ್ಕೆ ಹೇಳಿ? ಅವ್ರ ನಾವು ಮಾಡ್ತೇವೆ ಅಂತಾರೆ, ಅವ್ರು ಮಾಡಂಗಿಲ್ಲ. ಇಲ್ಲಿ ಲೆಟ್ರಿನಿಂದ ಒಂದು ಚರಂಡಿದ ಒಂದಣ್ಣ ನಮ್ಗೆ ಎರಡು ಪ್ರಾಬ್ಲಮ್ ಆಗಿರೋದು ನೋಡಿ. ಇವನ್ನ ಸಾಲ್ವ್ ಮಾಡ್ಬೇಕು, ಚಾಲು ಮಾಡ್ಬೇಕು ನಮ್ಗೆ ಏನಿದ್ರು. ಅಲ್ಲಿ ಮ್ಯಾಲೆ ಹತ್ಬಿಡ್ತೀರ, ಅಲ್ಲಿ ಮ್ಯಾಲೆ ಹತ್ಬಿಡ್ರಿ. ಕರೆಕ್ಟ್ ಕಾಣಿಸ್ತೀನಿ. ನಿಮ್ಮ ಹೆಸರು? ಎಂ ಫ್ರೆಶ್. ಏನಾಯ್ತು ಅಣ್ಣ? ಇದೆಲ್ಲ ಕತ್ರ ಪೂರ ಬ್ಲಾಕ್ ಆಗಿ ಎಲ್ಲ ಕತ್ರ ಕಡೆಗೆಲ್ಲ ಹೋಯ್ತೈತೆ. ಅದು ಹೊರದು ಎಲ್ಲ ಬಸ್ತಿದೆ. ಮನೆ ಮುಂದೆಲ್ಲ ಕತ್ರ ಇದೆಲ್ಲ ಟ್ಯಾವ್ ಅಂಶ ಆಗ್ತೈತಿ.
ಇದು ಬೀಗ ಹಾಕಿರೋದಕ್ಕೆ ಅದು ನೀರು ಬರ್ತಾ ಇಲ್ಲ ಅದು. ಹ್ಞೂ ಈಗೆಲ್ಲ ಕತ್ತು ಹರಿದ್ರಲ್ಲಿ ಹಾಕಿ ಅದು ಒಟ್ಟು ನಿದ್ದೆ ಮಾಡೋದಾಗಲ್ಲ ಅಷ್ಟು ಸ್ಮೆಲ್. ಆದ್ರೆ ಬೀಗ ಹಾಕಿದ್ರು ಮತ್ತೆ ಬಂದು ಬೀಗ ಹೆಸರು ತೆಗಿಸ್ತಾರೆ ಅವರು. ಅಲ್ಲಿ ಹೆಣ್ಮಕ್ಳು ಬೇಕು, ಬೇರೆ ಊರಿಂದ ಬಂದಾರ ಅಂತೇಳಿ. ಆ ಕಡೆ ದೂರ ಆ ಕಡೆ ನಾವು ಓಪನ್ ಮಾಡಂಗಿಲ್ಲ ಅವರು. ಎಷ್ಟು ದಿನ ಸೆಟ್ಟಿಂಗ್ ಆಯ್ತಣ್ಣ? ಹೇಳಿ ಭಾಳ ದಿನ ನಾಳೆ 4 ವರ್ಷ ಆಯ್ತಂಗಲ್ಲ. 4 ವರ್ಷ ಆಯ್ತು ಹಂಗಲ್ಲಿ. ಎಲ್ಲ ತೆಪ್ಪಿದ್ದು ಕ್ಲೀನ್ ಮಾಡ್ತಾರೆ ಅಷ್ಟೇ. ಆಮೇಲೆ ಅದು ಹೆಂಗೆ ದಂಗೆ ಆಗುತ್ತೆ ಅದು.